ಸಾಹುಕಾರ್ ಶಿವಶಂಕರಪ್ಪ ಸಾಹುಕಾರ್ ಅವರು ಇವರಿಗೆ ಕ್ವಾಲಿಫಿಕೇಷನೇ ಇಲ್ವಂತೆ. ಇವ್ರನ್ನ KPSC ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. SLCನೋ PUCನೋ ಡಿಗ್ರಿನೋ ಓದಿರೋನ್ನ ಅಸಿಸ್ಟೆಂಟ್ ಕಮಿಷನರ್ಗಳನ್ನ ಸೆಲೆಕ್ಷನ್ ಮಾಡುವ ಪೋಸ್ಟ್ಗೆ ಕೂರಿಸ್ಬಿಟ್ಟಿದ್ರು BJP ಸರ್ಕಾರದವರು. ಅದೇನೋ ಮ್ಯಾನೇಜ್ ಮಾಡಿದ್ರು ಅವರು, ಇಷ್ಟು ವರ್ಷ ಮ್ಯಾನೇಜ್ ಮಾಡಿದ್ರು. ಅವರ ಯಾವ ಕ್ಷಣದಲ್ಲಿ ಅದೇನು ಅವರ ಏನೋ ಗ್ರಹಚಾರ ಕೆಡ್ತೋ ಗೊತ್ತಿಲ್ಲ, ಪಶುವೈದ್ಯಾಧಿಕಾರಿಗಳ ಆಯ್ಕೆ ಸಂಬಂಧ ಲಾಕ್ ಆಗಿಬಿಟ್ಟಿದ್ದಾರೆ. ED ಎಂಟ್ರಿ ಆಗಿದೆ, ಈಗ IT ಎಂಟ್ರಿ ಆಗುತ್ತೆ. ಅವರ ಆಸ್ತಿಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಮಧ್ಯೆ ಪಾಪ ಬಚಾವಾಗಬೇಕು ಅಂತ ಭಾಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅದು ಆಗ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಿಡುತ್ತಾ? ಆಮೇಲೆ ನಿಮ್ಮ ಅಪೋನೆಂಟ್ಗಳಿರ್ತಾರೆ, ನಿಮಗೆ ಕಾಂಪಿಟೇಟರ್ಸ್ಗಳಿರ್ತಾರೆ, ಅವ್ರು ಬಿಡ್ತಾರಾ? ನೀವು ಮತ್ತೆ ವಾಪಸ್ ಆ ಕುರ್ಚಿಗೆ ಬರಬೇಕು ಅಂತ ಕೂತ್ರೆ ಅವ್ರು ಬಿಡ್ತಾರಾ? ತುಂಬ ದೊಡ್ಡ ಲಾಬಿ ಏನೋ ಅಂದ ಬರೋ ಪೋಸ್ಟ್ ಅದು, ದೊಡ್ಡ ಪೋಸ್ಟ್ ಅದು. ಹಾಗಾಗಿ ಶಿವಶಂಕರಪ್ಪ ಸಾಹುಕಾರ್ ಅವರ ಸಮಯ ಸರಿಯಿಲ್ಲ. ED ಈಗ ಎಲ್ಲ ಅವರು ಅಭ್ಯರ್ಥಿಗಳು ಯಾರ್ಯಾರು ದುಡ್ಡು ಕೊಟ್ಟು ಸೆಲೆಕ್ಷನ್ ಆಗಿದ್ರು ಅವರೆಲ್ಲ ಅಪ್ರೂವರ್ಗಳಾಗ್ತಾ ಇದ್ದಾರಂತೆ. ಮಾಫಿ ಸಾಕ್ಷಿ ಹೇಳ್ತೀವಿ, ಅವ್ರು ನಮ್ಗೆ ಏನೇನು ಮಾಡಿದ್ರು, ಹೇಗೆಲ್ಲ ದುಡ್ಡು ಇಸ್ಕೊಂಡ್ರು, ಎಲ್ಲೆಲ್ಲೆಲ್ಲ ಟ್ರೈನಿಂಗ್ ಕೊಟ್ಟರು, ಹೇಗೆ ಕಾಪಿ ಚೀಟಿ ಓಡಿಸಿದ್ರು, ಇದನ್ನೆಲ್ಲ ಹೇಳ್ತೀವಿ ಅಂತ ಒಪ್ಕೊಂಡಿದ್ದಾರಂತೆ 6ಕ್ಕೂ ಹೆಚ್ಚು ಜನ. ಹಾಗಾಗಿ ಸಾಹುಕಾರರಿಗೆ ಸದ್ಯಕ್ಕೆ ಏನೋ ಹೆಗಲೇರಿರುವ ಶನಿ ಇಳಿಯೋ ಥರ ಕಾಣ್ತಾ ಇಲ್ಲ. ನೋಡಬೇಕೇನಾಗುತ್ತೆ ಅಂತ.